ಈ ಮೇಲಿನ ಚಿತ್ರದಲ್ಲಿರುವ ಪ್ರಶ್ನೆಯು ಯುಪಿಎಸ್ಸಿ ಪೂರ್ವಭಾವಿ ಪರೀಕ್ಷೆ 2025ರ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ ಆಗಿರುತ್ತದೆ. ಯುಪಿಎಸ್ಸಿ ಪ್ರಿಲಿಮ್ಸ್ 2025 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವ ಪ್ರಶ್ನೆಗಳನ್ನು ಕನ್ನಡದಲ್ಲಿ ವಿವರಿಸಿದಾಗ ನಮಗೆ ಆ ಪರೀಕ್ಷೆಯ ಬಗ್ಗೆ ಒಂದು ಆತ್ಮವಿಶ್ವಾಸ ಬರುತ್ತೆ. ಆ ಪರೀಕ್ಷೆ ಬಗ್ಗೆ ಇರುವಂತಹ ಭಯ ಹೋಗುತ್ತೆ. ನಾವು ಈ ಪ್ರಶ್ನೆಗಳನ್ನ ಕನ್ನಡದಲ್ಲಿ ವಿವರಣೆಯನ್ನು ನೋಡಿದಾಗ ಪರೀಕ್ಷೆ ಬಗ್ಗೆ ಇರುವಂತಹ ಗೊಂದಲಗಳು ಮಾಯವಾಗುತ್ತೆ. ಈಗ ಈ ಮೇಲಿನ ಪ್ರಶ್ನೆಯನ್ನು ಕನ್ನಡದಲ್ಲಿ ನೋಡಿದಾಗ ಹೂಡಿಕೆಗಳಿಗೆ ಇನ್ವೆಸ್ಟ್ಮೆಂಟ್ಸ್ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿ. 1. ಬಾಂಡ್ಗಳು ಬಾಂಡ್ಸ್. 2. ಹೆಡ್ಜ್ ಫಂಡ್ಗಳು ಹೆಡ್ಜ್ ಫಂಡ್ಸ್. 3. ಸ್ಟಾಕ್ಗಳು ಸ್ಟಾಕ್ಸ್. 4. ವೆಂಚರ್ ಕ್ಯಾಪಿಟಲ್. ಈ ಮೇಲಿನವುಗಳಲ್ಲಿ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ AIFs ಎಂದು ಪರಿಗಣಿಸಲ್ಪಡುವುದು ಎಷ್ಟು? A ಕೇವಲ 1 ಓನ್ಲಿ 1, B ಕೇವಲ 2 ಓನ್ಲಿ 2, C ಕೇವಲ 3 ಓನ್ಲಿ 3, D 4 ಸಹ ಆಲ್ ದ 4. ಈ ಪ್ರಶ್ನೆಯು ಅರ್ಥಶಾಸ್ತ್ರದ ಪ್ರಶ್ನೆಯಾಗಿದ್ದು ಭಾರತದಲ್ಲಿನ ಹೂಡಿಕೆಗಳ ಬಗ್ಗೆ ಸಂಬಂಧಿಸಿದೆ. ಈ ಪ್ರಶ್ನೆಯ ಉತ್ತರವನ್ನು ನಾವು ವಿವರಿಸಿದಾಗ ಮೊದಲಿಗೆ ಸಾಂಪ್ರದಾಯಿಕ ಟ್ರೆಡಿಷನಲ್ ಹೂಡಿಕೆಗಳು ಎಂದರೆ ಸಾಮಾನ್ಯವಾಗಿ ಸ್ಟಾಕ್ಸ್ ಮತ್ತು ಬಾಂಡ್ಗಳು ಬಾಂಡ್ಸ್. ಇವುಗಳನ್ನು ಹೊರತುಪಡಿಸಿ ಹೆಚ್ಚಿನ ಲಾಭಕ್ಕಾಗಿ ಅಥವಾ ವೈವಿಧ್ಯೀಕರಣಕ್ಕಾಗಿ ಡೈವರ್ಸಿಫಿಕೇಷನ್ ಬಳಸುವ ಇತರ ಹೂಡಿಕೆ ವಿಧಾನಗಳನ್ನು ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಎಂದು ಕರೆಯಲಾಗುತ್ತದೆ. ಭಾರತದಲ್ಲಿ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿ ವ್ಯಾಖ್ಯಾನಿಸಿರುವ ಪ್ರಕಾರ ಹೆಡ್ಜ್ ಫಂಡ್ಗಳು ಮತ್ತು ವೆಂಚರ್ ಕ್ಯಾಪಿಟಲ್ಗಳು ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ ವರ್ಗಕ್ಕೆ ಸೇರುತ್ತವೆ. 1. ಬಾಂಡ್ಗಳು ಬಾಂಡ್ಸ್ ಇವು ಸಾಂಪ್ರದಾಯಿಕ ಹೂಡಿಕೆಗಳು, ಇವು ಆಲ್ಟರ್ನೇಟ್ ಇನ್ವೆಸ್ಟ್ಮೆಂಟ್ ಫಂಡ್ ಅಲ್ಲ. 2. ಹೆಡ್ಜ್ ಫಂಡ್ಗಳು ಹೆಡ್ಜ್ ಫಂಡ್ಸ್ ಇದು EF ಆಗಿದೆ, ಅಂದರೆ ಆಲ್ಟರ್ನೇಟ್ ಇನ್ವೆಸ್ಟ್ ಫಂಡ್ ಆಗಿದೆ. 3. ಸ್ಟಾಕ್ಗಳು ಸ್ಟಾಕ್ಸ್ ಇವು ಸಾಂಪ್ರದಾಯಿಕ ಹೂಡಿಕೆಗಳು, ಇದು ಆಲ್ಟರ್ನೇಟ್ ಇನ್ವೆಸ್ಟ್ಮೆಂಟ್ ಅಲ್ಲ. 4. ವೆಂಚರ್ ಕ್ಯಾಪಿಟಲ್ ಇದು EF ಆಗಿದೆ, ಇದು ಸಹ ಆಲ್ಟರ್ನೇಟ್ ಇನ್ವೆಸ್ಟ್ ಫಂಡ್ ಆಗಿದೆ. ಆದ್ದರಿಂದ ಪಟ್ಟಿಯಲ್ಲಿ ಕೇವಲ 2 ಮತ್ತು 4 ಆಯ್ಕೆಗಳು ಆಲ್ಟರ್ನೇಟ್ ಇನ್ವೆಸ್ಟ್ ಫಂಡ್ ಆಗಿವೆ. ಸರಿಯಾದ ಉತ್ತರ ಬಿ ಕೇವಲ 2 ಓನ್ಲಿ 2. ಈ ಪ್ರಶ್ನೆಯು ಹಣಕಾಸು ಅಥವಾ ಹೂಡಿಕೆಗಳಿಗೆ ಸಂಬಂಧಿಸಿದೆ. ಈ ಪ್ರಶ್ನೆ ಬಗ್ಗೆ ಯಾವುದೇ ಅನುಮಾನವಿದ್ದಲ್ಲಿ ಕಾಮೆಂಟ್ ಮೂಲಕ ನೀವುಗಳು ನನಗೆ ಪ್ರಶ್ನೆ ಕೇಳಬಹುದು.